ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ವಿಶೇಷವಾದ ಸಂಚಿಕೆಯನ್ನ ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಟೀ ಕುಡಿಯೋಣ ಬನ್ನಿ ಅಂತ ಹೇಳ್ತಾ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾತನಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೂ ಸರ್ವ ಧರ್ಮದವರು ಸಹ ಇದು ನೋಡಲೇಬೇಕಾದಂತ ವಿಡಿಯೋ ನೋಡಿ. ಯಾಕೆ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಯ ವಿಶೇಷವಾದ ಸ್ಥಳಗಳ ಬಗ್ಗೆ ವಿಶೇಷತೆಯನ್ನು ತುಂಬಿರ್ತಕ್ಕಂತ ವಿಶೇಷ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದ್ರೆ ಆ ಒಂದು ಜಾಗದಲ್ಲಿ ಕುತ್ಕೊಂಡಿರ್ತಕ್ಕಂತ ವ್ಯಕ್ತಿ ಅಂದ್ರೆ ಒಂದು ಸಮುದಾಯ ಅಥವಾ ಒಂದು ಜನಾಂಗ ಅಥವಾ ಒಬ್ಬ ವ್ಯಕ್ತಿ ಅಂತ ಬಂದಾಗ ನಾವು ಅವ್ರನ್ನ ಪೂಜಿಸಬೇಕಾಗುತ್ತೆ, ಪ್ರೇರೇಪಿಸಬೇಕಾಗುತ್ತೆ, ಪ್ರಾರ್ಥನೆನೂ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಹೊರಟಿರ್ತಕ್ಕಂಥ ವಿಚಾರ ಮತ್ತಿಯಲ್ಲಿ ಭರಮಣ್ಣ ನಾಯಕನ ತಿಮ್ಮಪ್ಪ ನಾಯಕನ ಸಮಾಧಿ ಇದೆ ನೋಡಿ. ಈ ಮತ್ತಿ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಹದಡಿ, ಕುಕ್ಕುವಾಡ, ಅದಾದ್ಮೇಲೆ ಬರೋದೆ ಮತ್ತಿ. ಈ ಮತ್ತಿಲಿ ತಿಮ್ಮಪ್ಪ ನಾಯಕ ಯಾರು ಅಂತ ಹೇಳಿದ್ರೆ ವಾಲ್ಮೀಕಿ ಸಮಾಜದ ಮೊದಲ ಗುರು ರಾಜ. ಅಂತಹ ರಾಜದ್ದು ದನ ಕೊಟ್ಟು ಕೊಟ್ಟಿಗೆಯಲ್ಲಿದೆ. ಯಾಕೆ ಇದನ್ನ ಇದೇ ರೀತಿಯಾಗಿ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟು ನೋವಾಗಿದೆ. ಇದ್ರ ಮೇಲೆ ಯಾರಾದ್ರೂ ಬುದ್ಧಿವಂತರು, ಹಿತೈಷಿಗಳು, ಮಾರ್ಗದರ್ಶಕರು ಪ್ರತಿ ವರ್ಷ ವಾಲ್ಮೀಕಿ ಪ್ರಶಸ್ತಿಗಳನ್ನೆಲ್ಲ ತಗೊಂಡು ಮನೇಲಿ ಹೋಗಿ ಇಟ್ಕೊಳ್ತಿರಲ್ಲ, ಅದಕ್ಕೋಸ್ಕರ ಇದನ್ನ ತಿಳಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಎರಡನೇದು ಹಿರೇಮದಕರಿ ನಾಯಕ. ಎಲ್ಲಿ ಬರುತ್ತೆ ಹಿರೇಮದಕರಿ ನಾಯಕ ಅಂತ ಹೇಳಿದ್ರೆ ಮಾಯಕೊಂಡದಲ್ಲಿ ಬರುತ್ತೆ. ಮಾಗಡಿಯಲ್ಲಿ ಯುದ್ಧ ಆಗುತ್ತೆ. ಮಾಗಡಿಯಲ್ಲಿಯೇ ಅವರು ಯುದ್ಧ ಮಾಡಿ ತೀರ್ಕೊಳ್ತಾರೆ. ಅಲ್ಲಿ ಮಾಗಡಿಯಲ್ಲಿ ಯುದ್ಧ ಆದ ಮೇಲೆ ಹಿರೇಮದಕರಿ ನಾಯಕರು ತೀರ್ಕೊಳ್ತಾರೆ. ಆ ಹಿರೇಮದಕರಿ ನಾಯಕರನ್ನು ತೆಗೆದುಕೊಂಡೋಗಿ ಮಾಯಕೊಂಡದಲ್ಲಿ ಒಂದು ಏನ್ ಹೇಳ್ತಾರಲ್ಲ ಅದಕ್ಕೆ ಅದು ಮಾಡ್ತಾರೆ, ಸಮಾಧಿಯನ್ನ ಅಲ್ಲೇ ಕಟ್ತಾರೆ. ಅದಾದ ಮೇಲೆ ಇವತ್ತಿನವರೆಗೂ ಅದ್ರ ಬಗ್ಗೆ ಇಂಪ್ರೂವ್ಮೆಂಟ್ ಇಲ್ಲ. ಅಲ್ಲೆಲ್ಲ ದೊಡ್ಡ ಮತ್ತೆ ಈ ಕುಡಿಯೋದಲ್ಲ, ದೊಡ್ಡ ಕುಡಿಯೋದು, ತಿನ್ನೋದು, ದಂಧೆಗಳು ಮಾಡೋದು, ಓಸಿ ಅವೆಲ್ಲವೂ ನಡೀತಾ ಇದ್ದಾವೆ ಅಂತ ಜನರು ನನಗೆ ಹೇಳಿದ್ರು. ನಾನು ಸಹ ಅಲ್ಲಿ PDO, ಸೆಕ್ರೆಟರಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾತತ್ವ ಇಲಾಖೆ ಎಲ್ಲರಿಗೂ ಮನವಿ ಕೊಟ್ಟೆ. ಆದ್ರೂ ಏನು ಉಪಯೋಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದಿರ್ತಕ್ಕಂಥವ್ರು, ನಮ್ಮ ಹಿಂದಿರ್ದಾರಲ್ಲ, ದೊಡ್ಡವರು ಅನಿಸ್ಕೊಂಡಿರ್ತಕ್ಕಂಥವ್ರು ಏನು ಮಾಡಲಿಲ್ಲ. ಅದಾದ್ಮೇಲೆ ಜಗಳೂರು, ದಾವಣಗೆರೆ ಜಿಲ್ಲೆ, ಭರಮಪ್ಪ ನಾಯಕ ಹುಟ್ಟಿದಂತ ಊರು. ಭರಮಪ್ಪ ನಾಯಕರ ಇತಿಹಾಸ ಇರ್ತಕ್ಕಂಥ ಊರು. ಎಷ್ಟೋ ಜಾಗಗಳಿದೆ, ಆದ್ರೆ ಅದನ್ನ ಬೆಳಕಿಗೆ ತರುವಂತ ಕೆಲಸವನ್ನ ಇವ್ರು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾರೆ, ನೆಮ್ಮದಿಯಾಗಿರ್ತಾರೆ. ಮತ್ತೆ ಸಮಾಜದ ಬಗ್ಗೆ ಧ್ವನಿ ಎತ್ತೋರು ಯಾರು? ಸಮಾಜದ ಬಗ್ಗೆ ಧ್ವನಿ ಎತ್ತೋರು ಯಾರು? ಸಮಾಜದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಯಾರಾದ್ರೂ ಹೋದ್ರೆ ಸರ್ವನಾಶ. ಅವನು ಮಟಾಶ್ ಅಂತ ಹೇಳ್ತಾರಲ್ಲ, ತಲೆ ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವನ್ ತಲೆ ಸರಿ ಇಲ್ಲ ಕಂಡ್ರು. ಅವನ ಬಗ್ಗೆ ಯಾರು ಊಹೆ ಮಾಡ್ಕೊಳಕ್ ಹೋಗ್ಬೇಡಿ, ಅವನಿಗೆ ಸಪೋರ್ಟ್ ಮಾಡಬೇಡಿ. ಅವನಿಗೆ ಹಾಗೆ ಅದೇ ರೀತಿಯಾಗಿ ವರ್ತನೆಗಳು ನಡೀತಾ ಇದ್ದಾವೆ. ಒಂದೊಂದು ಹಳ್ಳಿಯಲ್ಲೂ ಸಹ ಇತಿಹಾಸ ಇದೆ. ರಂಗವ್ವನಹಳ್ಳಿ, ಬಿಳಿಚೂರು, ಬಿಚ್ಚುಗುತ್ತಿ ಭರಮಣ್ಣ ನಾಯಕರ ಒಂದು ಸ್ಥಳದಲ್ಲಿರ್ತಕ್ಕಂಥ ಆ ಸುತ್ತಮುತ್ತ ಇರ್ತಕ್ಕಂಥ ಗವಿಸಿದ್ದೇಶ್ವರ ದೇವಸ್ಥಾನ ಇದೆ. ಸೂಳೆಕೆರೆ ಸಿದ್ದಪ್ಪನ ದೇವಸ್ಥಾನವಿದೆ. ಇವೆಲ್ಲ ಇತಿಹಾಸವನ್ನ ಬರೆಯುವಂತ ಒಂದು ಸ್ಥಳಗಳು, ಇತಿಹಾಸವನ್ನ ಎಚ್ಚರಿಸುವಂತ ಒಂದು ಪುಣ್ಯ ಸ್ಥಳಗಳು. ಪಕ್ಕದಲ್ಲೇ ಚಿತ್ರದುರ್ಗ ಕಲ್ಲಿನ ಕೋಟೆ, ಅದರ ಇತಿಹಾಸ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಸಂತೆಬೆನ್ನೂರು ನೋಡಿ, ಆ ಸಂತೆಬೆನ್ನೂರು ಎಷ್ಟು ಹಳೆದು. 16ನೇ ಶತಮಾನದಲ್ಲಿ ಹನುಮಪ್ಪ ನಾಯಕ 16ನೇ ಶತಮಾನದಲ್ಲಿ ಹನುಮಪ್ಪ ನಾಯಕ ಕಟ್ಟಿರ್ತಕ್ಕಂಥ ಕೋಟೆ ಅದು.
ಅಂದ್ರೆ ಕೋಟೆ ಅಂತ ಹೇಳಿದ್ರೆ ಅದನ್ನ ಒಂದು ಶಿವ ಧ್ಯಾನ ಮಂದಿರ ಅಂತ ಹೇಳ್ತಾರಲ್ಲ, ಈ ಶಾಮನೂರು ರೋಡ್ ಅಲ್ಲಿ ಇದೆ ನೋಡಿ, BIT ಕಾಲೇಜ್ ಪಕ್ಕ. ಆ ರೀತಿಯಾಗಿ ಅಲ್ಲಿ ಆ ಸಮಯದಲ್ಲೇ ನಮ್ಮ ಹನುಮಪ್ಪ ನಾಯಕರು ಕಟ್ಟಿದ್ದಾರೆ. ಮೇನ್ ರೋಡ್ ಅಲ್ಲೇ ಬರುತ್ತೆ, ಶನಿಗಿರಿ ಸಂತೆಬೆನ್ನೂರು ಮೇನ್ ರೋಡ್ ಅಲ್ಲೇ ಬರುತ್ತೆ. ಈ ಕಡೆಯಿಂದ ಹೋಗ್ತಾ ಲೆಫ್ಟ್ಗೆ, ಆ ಕಡೆಯಿಂದ ಬರ್ತಾ ರೈಟ್ಗೆ ಇರುತ್ತೆ. ಬಟ್ ಇಲ್ಲಿ ನಾನು ಇದನ್ನ ಯಾಕೆ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಬೇರೆ ಬೇರೆಯವ್ರದ್ದು ಇತಿಹಾಸ ಇಲ್ಲದೆ ಇರ್ತಕ್ಕಂಥವ್ರೆಲ್ಲ ಇವತ್ತು ಇತಿಹಾಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇತಿಹಾಸ ಇರ್ತಕ್ಕಂಥ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು, ಆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರೋ ಇತಿಹಾಸ ಉಳಿಸ್ತಾ ಇಲ್ಲಲ್ಲ ಅನ್ನೋದು ನೋವು ಕಾಡ್ತಾ ಇದೆ ಅಷ್ಟೇನೆ. ಇತಿಹಾಸ ಇದ್ದವರು ಇತಿಹಾಸ ಮಾಡಕ್ ಹೋಗ್ತಾರೆ. ಈ ಇತಿಹಾಸ ಇದ್ದವರು ಅಟ್ಲೀಸ್ಟ್ ಇತಿಹಾಸನ ಉಳಿಸ್ಬೇಕಲ್ಲ, ಆ ಉಳಿಸುವಂತ ಕೆಲಸ ನೀವು ಯಾಕೆ ಮಾಡ್ತಾ ಇಲ್ಲ? ಯಾಕೆ ವಾಲ್ಮೀಕಿ ಸಮಾಜದಲ್ಲಿ ಯಾರು ಧೈರ್ಯವಂತರಿಲ್ವಾ? ಆ ಧೈರ್ಯವಂತರಿಗೆ ಸಪೋರ್ಟ್ ನಿಂತುಕೊಳ್ಳಿ, ಮಾಡ್ತಾ ಇದ್ದಾರೆ. ಯಾವ ತರ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು, ಯಾವ ರೀತಿ ಕನಸು ಕಂಡಿದ್ದಾರೆ, ಯಾವ ರೀತಿ ಬದುಕಬೇಕು ಎಂಬುದನ್ನ ನಿಮ್ಮೆದುರಿಗೆ ಮಾಡಿ ತೋರಿಸ್ತಾರೆ. ಇಲ್ಲಿ ಯಾವ ರಾಜಕಾರಣಿಗಳ ಬಗ್ಗೆ ಮಾತಾಡಿದ್ರು ಏನು ಉಪಯೋಗ ಇಲ್ಲ, ಯಾವ ರೌಡಿಗಳ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ಬಹಳ ಜನ ರೌಡಿಗಳಿದ್ದಾರೆ ಅಂತ ಬಹಳ ಕೇಳ್ಪಟ್ಟಿದ್ದೀನಿ. ಮತ್ತೆ ಫೋನ್ಗಳು ಯಾಕೆಂದ್ರೆ ನಮ್ಮ ಇತಿಹಾಸವನ್ನ ತಿಳ್ಕೊಂಡವ್ರು ಯಾರು ನಮ್ಗೆ ಫೋನ್ ಮಾಡಲ್ಲ. ಸಮಾಜದಲ್ಲಿ ಇತಿಹಾಸ ಇದೆ, ಆ ಇತಿಹಾಸವನ್ನ ಉಳಿಸೋಣ. ಇಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಮಿತ್ರಗಳೆಲ್ಲ ಶತ್ರುಗಳಾದರೆ ಆಗುವುದು ಯುದ್ಧ. ಯುದ್ಧ ಬೇಡ, ಹಿಂದೆ ಮಾಡಿರ್ತಕ್ಕಂಥ ಪೂರ್ವಜರು ಮಾಡಿರ್ತಕ್ಕಂಥ ಆ ಯುದ್ಧದ ನೆನಪಿನಲ್ಲಿ ನಾವೆಲ್ಲರೂ ಸಹ ಮುಂದೆ ಒಲಿಯೋಣ. ಆ ಒಂದು ಕ್ಷಣವನ್ನ ನೆನಪಿಸೋಣ, ಆ ಕ್ಷಣದ ಇತಿಹಾಸವನ್ನ ಜಗತ್ತಿಗೆ ಸಾರೋಣ. ನಾವೆಲ್ಲ ಶಬರಿ, ಶ್ರೀಕೃಷ್ಣ ದೇವರಾಯ, ಲವಕುಶ ಹೀಗೆ ಹೇಳ್ತಾ ಹೋದ್ರೆ ಬರೀ ಇತಿಹಾಸ. ವಾಲ್ಮೀಕಿ ಯಾರು? ವಾಲ್ಮೀಕಿ ಇವತ್ತು ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಏನಿದೆ? ವಾಲ್ಮೀಕಿನೇ ಕರ್ತು, ವಾಲ್ಮೀಕಿನೇ ಕರ್ಮ. ವಾಲ್ಮೀಕಿ ಅವರು ಏನ್ ಬರ್ದಿದ್ದಾರೆ, ಜಗತ್ತಿಗೆ ಏನ್ ಸಾರ್ಲಿಕ್ಕೆ ಹೊರಟಿದ್ದಾರೆ? ರಾಮ ಯಾರು, ರಾವಣ ಯಾರು, ವಾಲ್ಮೀಕಿ ಯಾರು? ಹೀಗೆ ಕ್ವಶನ್ ಮಾರ್ಕ್ ಆಗೋದು ಬೇಡ. ಯಾಕೆಂದ್ರೆ ಇವತ್ತು ಅದೇ ರಾಮಾಯಣವನ್ನು ಬರ್ತಿರ್ತಕ್ಕಂಥ ವಾಲ್ಮೀಕಿಯೇ ವಾಲ್ಮೀಕಿ ಜನಾಂಗದವನಲ್ಲ ಅಂತ ಹೊರಟಿರ್ತಕ್ಕಂಥ ಈಗಿನ ಸಮಾಜಕ್ಕೆ ಏನ್ ತಿಳಿಸ್ಲಿಕ್ಕೆ ಹೊರಟಿದ್ದೀರಾ? ಧ್ವನಿ ಎತ್ತಬೇಕಾದರೆ ಧ್ವನಿಯನ್ನ ಕಡಿಮೆ ಮಾಡಿಕೊಂಡ್ರೆ ಆ ಸಮಾಜ ಬೆಳೆಯೋದಾದ್ರೂ ಹೇಗೆ? ಇಲ್ಲಿ ನಾನು ರಾಜಕಾರಣಿಗಳು ಬರಬೇಕು, ಮಠಾಧಿಪತಿ ಬರಬೇಕು, ಸಂಘ ಸಂಸ್ಥೆಗಳು ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಬೆಳೆ ಬೇಯಿಸ್ಕೊಳ್ಲಿಕ್ಕೆ ಯಾವನ್ ಬಾಲನಾದ್ರೂ ಇದ್ದೀರಿ, ಆದ್ರೆ ಸಮಾಜದ ಹೆಸರು ಹೇಳ್ಕೊಂಡು ಮುಂದೆ ಬರ್ತಾ ಇದ್ದೀರಿ ಅಂತ ಹೇಳಿದಾಗ ಆ ಸಮಾಜದ ಗೌರವವನ್ನ ಕಾಪಾಡಿ, ಆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಜನರಿಗೆ ತಿಳಿಸ್ರಿ. ಇಲ್ಲಿ ನನ್ನೆದುರಿಗೆ ಬಂದು ಒಂಥರ ಮಾತಾಡೋದು, ಅಲ್ಲಿ ಹೋಗಿ ಅವ್ರೆದುರಿಗೆ ಒಂಥರ ಮಾತಾಡೋದು, ದುಡ್ಡು ಮಾಡೋದಕ್ಕೆ ಸಮಾಜದ ಹೆಸರು ಹಾಳು ಮಾಡಬೇಡಿ, ಸಮಾಜದ ಹೆಸರನ್ನ ಮುಂಡ ಮೋಚಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮಠಾಧಿಪತಿಗೆ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ದೀರೋ ನನ್ನ ಕೆಳಗಿನ ನಂಬರ್ಗೆ ಸಪೋರ್ಟ್ ಮಾಡಿ. ಯುದ್ಧಕ್ಕೆ ಸಿದ್ಧನಾಗಲೇಬೇಕು. ಸಮಾಜ ಅಧೋಗತಿಗೆ ಹೋಗುವ ಪರಿಸ್ಥಿತಿ ಬಂದಿದೆ. ಸಮಾಜದ ಉಳಿವಿಗಾಗಿ ಶತ್ರುಗಳ ನಾಶಕ್ಕೆ ಸಿದ್ಧರಾಗೋಣ. ಜೈ ವಾಲ್ಮೀಕಿ, ಜೈ ಜೈ ವಾಲ್ಮೀಕಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.